ಬುಡಕಟ್ಟು ಸಂಸ್ಕೃತಿಯ ಮ್ಯಾಸ ನಾಯಕರ ಆರಾಧ್ಯ ದೈವ ಶ್ರೀ ಗಾತ್ರಿ ಪಾಲನಾಯಕ ಸ್ವಾಮಿ ದೇವರ ಅಂಗವಾಗಿ ಗುಗ್ಗರಿ ಹಬ್ಬ ಸಂಭ್ರಮ ಸಡಗರದಿಂದ ಸೋಮವಾರ ಮತ್ತು ಮಂಗಳವಾರ ಅದ್ದೂರಿಯಾಗಿ ಜರುಗಿತು. ಸೋಮವಾರ ಚಿನ್ನಹಗರಿ ಹಳ್ಳದಲ್ಲಿ ಶ್ರೀ ಗಾತ್ರಿ ಪಾಲನಾಯಕ ಸ್ವಾಮಿಗೆ ವಿಶೇಷ ಗಂಗಾ ಪೂಜೆ ಸಕಲ ಬಿರುದಾವಳಿಗಳೊಂದಿಗೆ ಗ್ರಾಮಕ್ಕೆ ಕರೆತರಲಾಯಿತು. ಸೋಮವಾರ ರಾತ್ರಿ ಶ್ರೀ ಗಾತಿ ಪಾಲನಾಯಕ ದೇವರಿಗೆ ವಿಶೇಷ ಧಾರ್ಮಿಕ ಕಾರ್ಯಗಳನ್ನು ನಡೆಸಲಾಯಿತು. ಕೋಣನ ಬಸಣ್ಣ ಮಾತನಾಡಿದರು ಮತ್ತು ಯಜಮಾನ ಪಾಲಯ್ಯ ಮಾತನಾಡಿದರು. ರಾಮಚಂದ್ರಪ್ಪ, ಬಡಪಾಪಯ್ಯ, ಕಿಲಾರಿ ಜಗಲೂರಯ್ಯ, ಪೂಜಾರಿ ಕರಿಬೋರಯ್ಯ, ಗುಂಚಿಗಾರ ಪಾಲಯ್ಯ, ಚಂದ್ರಣ್ಣ, ಮೀಸೆ ಓಬಯ್ಯ, ಜಿಎಂ ಜಯಣ್ಣ, ಮಾಳಿಗೆ ಪಾಪಯ್ಯ, ಮ್ಯಾಸರ ಮಲ್ಲಯ್ಯ, ಗೌಡರ ಗುಂಡಪ್ಪ, ನಲಗೇತನಹಟ್ಟಿ ಕೆಬಿ ಪಾಲಯ್ಯ, ಶ್ರೀ ಗಾತ್ರಿ ಪಾಲನಾಯಕ ಸ್ವಾಮಿ ದೇವರ ಗುಡಿಕಟ್ಟಿನ ಅಣ್ಣ ತಮ್ಮಂದಿರು ಮತ್ತು ಗುಂತಕೋಲಮ್ಮನಹಳ್ಳಿಯ ಸಮಸ್ತ ಊರಿನ ಗ್ರಾಮಸ್ಥರು ಇದ್ದರು. ನನ್ನ ಹೆಸರು ಕೆ ಬಸಯ್ಯ ಅಂತೇಳಿ. ಈ ಒಂದು ಗುಡ್ಕರನಹಳ್ಳಿ ಗ್ರಾಮಸ್ಥರು. ನಮ್ಮ ಗ್ರಾಮದಲ್ಲಿ ಅನಾದಿ ಕಾಲದಿಂದಲೂ ಸಮೇತ ಗಾದಿ ಪಾಲನಾಯಕ ದೇವರನ್ನು ಆಚರಣೆ ಮಾಡ್ಕೊಂತ ಬಂದಿದ್ದೇವೆ. ಈ ಒಂದು ಗ್ರಾಮದಲ್ಲಿ ಒಂದು ವಿಶಿಷ್ಟವಾಗಿರ್ತಕ್ಕಂಥ ರೀತಿಯಲ್ಲಿ ಆಚರಣೆ ಆಗ್ತಾಯಿದೆ. ಇಲ್ಲಿ ನಿನ್ನೆ ಅಂದರೆ ಮಂಗಳವಾರ ದಿನ, ಸೋಮವಾರ ದಿನ 12 ಗಂಟೆಗೆ ಗಂಗೆ ಪೂಜೆಗೆ ಮಾಳಳ್ಳಿ ಜಿನ್ಗಿಹಳ್ಳದ ಹತ್ರ ಹೋಗ್ಬಿಟ್ಟು ಗಂಗೆ ಪೂಜೆಯನ್ನು ಮಾಡಿಕೊಂಡು ನಿನ್ನೆ ಸಾಯಂಕಾಲ ಹಿಂದಿರುಗಿದ್ದೀವಿ. ಹೋಗುವಂಥ ಸಂದರ್ಭದಲ್ಲಿ ಮತ್ತು ಹಿಂದಿರುಗುವಂಥ ಸಂದರ್ಭದಲ್ಲಿ ದೇವರ ಒಂದು ವಿಶೇಷತೆ ಏನಪ್ಪ ಅಂತಂದರೆ, ದೇವರು ಹೆಗಲ ಮೇಲೆ ತಾನೇ, ಅದು ಯಾವುದೇ ಒಬ್ಬ ಮನುಷ್ಯನ ಒಂದು ಕೈಯಿಂದ ಸಮೇತ ಮುಟ್ಟೋದಿಲ್ಲ. ದೇವರು ಆ ಹೆಗಲ ಮೇಲೆ ಇರ್ತಕ್ಕಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ರೀತಿಯಲ್ಲಿ ಆ ದೇವರ ಒಂದು ಮಹಿಮೆ ಇದೆ. ಇಂಥ ಒಂದು ಆಚರಣೆಯನ್ನು ನಮ್ಮ ಗ್ರಾಮದ ಎಲ್ಲ ಜನಾಂಗದ ಎಲ್ಲ ಒಂದು ಮುಖಂಡರು ಸಮೇತ ಅದಕ್ಕೆ ಸಹಕಾರ ನೀಡಿದ್ದಾರೆ. ಅವರೆಲ್ಲರಿಗೂ ಸಮೇತ ನನ್ನ ಒಂದು ಕೃತಜ್ಞತೆಗಳನ್ನು ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ನಮ್ಮ ಗ್ರಾಮದಲ್ಲಿ ಆಚರಣೆ ಮಾಡೋ ಜೊತೆಯಲ್ಲಿ ಈ ಒಂದು ಅನ್ನದಾಸೋಹ ಕಾರ್ಯಕ್ರಮವನ್ನು ಏರ್ಪಡಿಸಿದರೆ ಸರ್ವ ಭಕ್ತಾದಿಗಳು ಸಮೇತ ಆ ಒಂದು ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ದಾಸೋಹವನ್ನು ಸ್ವೀಕರಿಸಬೇಕಂತ ಕೋರ್ಕೊಳ್ತಾ, ನಮ್ಮ ದೇವರಲ್ಲಿ ಒಂದು ಕಳಕಳಿಯ ಮನವಿ ಏನಪ್ಪ ಅಂತಂದರೆ, ನಮ್ಮ ಗ್ರಾಮಸ್ಥರಿಗೆ ಸದಾ ಒಂದು ಒಳ್ಳೆಯ ಬುದ್ಧಿ, ಒಳ್ಳೆಯ ಒಂದು ಗುತ್ಕೋಲಮನಹಳ್ಳಿ ಗ್ರಾಮದಲ್ಲಿ ಮ್ಯಾಸಮಂಡಲ ಮತ್ತು ಮ್ಯಾಸನಾಯಕ ಜನಾಂಗದಿಂದ ಶತಮಾನಗಳಿಂದ ನಡೆಸ್ಕೊಂಡು ಬಂದಿರತಕ್ಕಂಥ ಶ್ರೀ ಗಾತ್ರಿ ಪಾಲನಾಯಕ ಸ್ವಾಮಿಯ ಉತ್ಸವ ಜಾತ್ರೆಯನ್ನು ಸೋಮವಾರದಿಂದ ಮಂಗಳವಾರ, ಬುಧವಾರ ಮತ್ತು ಬುಧವಾರದವರೆಗೂ ಹಮ್ಮಿಕೊಂಡಿದ್ದೇವೆ. ಸೋಮವಾರ ದೇವಸ್ಥಾನದಿಂದ ಹೊರಟು ಕೂಡ್ಲಿಗಿ ತಾಲೂಕು ಮಾಳೆಹಳ್ಳಿ ಹತ್ರ ಹೋಗಿ ಗಂಗೆ ಪೂಜೆಯನ್ನು ಮಾಡ್ಕೊಂಡ್ಬಿಟ್ಟು ಮತ್ತೆ ವಾಸಸ್ಥಳಕ್ಕೆ ಬಂದಿರ್ತೇವೆ. ಇವತ್ತು ಮಂಗಳವಾರ ನಾವು ವಿಶೇಷವಾಗಿ ದೇವರತ್ತೆಗಳನ್ನು ಓಡಿಸುವಂಥ ಒಂದು ಕಾರ್ಯಕ್ರಮ ಇರುತ್ತೆ. ಈ ದೇವರತ್ತೆಗಳು ಸೂರ್ಯಚಂದ್ರರು ಇರೋವರೆಗೂ ಇವು ನಮ್ಮ ಮ್ಯಾಸಮಂಡಲದ ವಿಶೇಷತೆ ಏನಪ್ಪ ಅಂತಂದರೆ, ಎತ್ತುಗಳ ಗೋಪಾಲಕರು ಅಥವಾ ಗೋರಕ್ಷಕರು ಅಂತ ನಮ್ಮನ್ನು ಕರೀತಾರೆ. ಮೂಲತಃ ವಿಷ್ಣುವಿನ ಆರಾಧಕರು ನಾವು ಅಂತ ಹೇಳ್ಕೊಬೋದು. ಅಲ್ಲಿಂದ ಸುಮಾರು ಗಾತ್ರಿ ಪಾಲನಾಯಕ ಅಂತಕ್ಕಂಥ ಮೂಲ ಪುರುಷ ಮಿಂಚೇರಿ ಗುಡ್ಡದಿಂದ ಪ್ರಾರಂಭ ಆಗಿ ಈ ಜಿನಿಗೆ ಹಳ್ಳಕ್ಕೆ ಯಾಕೆ ನಮ್ಮ ಮೂಲ ದೈವಗಳು, ಮ್ಯಾಸಮಂಡಲದ ದೇವರುಗಳು ಬರ್ತವೆ ಅಂತಂದರೆ, ಆ ಜಿನಿಗೆ ಹಳ್ಳದ ಹತ್ರ ಹುಲಿ ಮತ್ತು ಗಾತ್ರಿ ಪಾಲನಾಯಕ ಗೋಪಾಲಕನಾಗಿರ್ತಾನೆ. ಗೋವುಗಳನ್ನು ಕಾಯಬೇಕಾದ್ರೆ ಆ ಕಡೆ ಹಳ್ಳದ ಕಡೆ ಆ ದಡದ ಮೇಲೆ ಹುಲಿ ಇರುತ್ತೆ, ಈ ಕಡೆ ಆ ದಡದಲ್ಲಿ ಗೋವುಗಳನ್ನು ಮೇಯಿಸ್ತಾ ಇರ್ತಾರೆ. ಅವುಗಳು ಪರಸ್ಪರ ಒಂದಕ್ಕೊಂದು ಭೇಟಿಯಾಗಿ ಬೇಟೆಯಾಡೋದನ್ನು ನಿಲ್ಲಿಸೋದಕ್ಕಂತಂದು ಆ ಜಿನಿಗೆ ಹಳ್ಳವನ್ನು ಪ್ರಾರ್ಥಿಸಿ, ತನ್ನ ಮನದಾಳದಿಂದ ಪ್ರಾರ್ಥಿಸಿದಾಗ ಅದು ಆಶೀರ್ವಾದವನ್ನು, ಜಿನಿಗೆ ಹಳ್ಳ ನಿನಗೆ ನಾನು ಇರೋವರೆಗೂ ನಿನಗೆ ಸದಾ ರಕ್ಷಣೆ ಮಾಡ್ತೀನಿ ಅಂತ ಆಶೀರ್ವಾದವನ್ನು ಮಾಡಿರ್ತಾರಂತೆ. ಆ ಒಂದು ಕಾರಣಕ್ಕೆ ನಮ್ಮ ಮ್ಯಾಸಮಂಡಲದ ಎಲ್ಲ ದೇವರುಗಳು ಅಲ್ಲಿಗೆ ಹೋಗಿ ಗಂಗಾ ಪೂಜೆಯನ್ನು ಮಾಡ್ಕೊಂಡ್ಬಂದಿರ್ತವೆ. ಆ ರೀತಿಯಾಗಿ ಇಂದು ಆ ದೇವರತ್ತೆಗಳ ಆರಾಧನೆಯನ್ನು ಇವತ್ತು ನಾವು ನಮ್ಮ
ಗ್ರಾಮದಲ್ಲಿ ನಮ್ಮ ದೇವಸ್ಥಾನದ ಮುಂದೆ ಮತ್ತು ಊರಿನ ಮುಂದೆ ಅವನ್ನು ಪ್ರಜಾತವನ್ನು ಮಾಡೋದ್ರ ಮುಖಾಂತರ ಅವುಗಳ ವಿಶೇಷತೆ ಆಚರಣೆಯನ್ನು ಮಾಡ್ತೀವಿ. ಈ ಒಂದು ಆಚರಣೆಗೆ ಅಣ್ಣ ತಮ್ಮಂದಿರು ಮತ್ತು ನೆಂಟಸ್ಥರು ಎಲ್ಲರೂ ಬಂದುಬಿಟ್ಟು ಆ ಒಂದು ಕಾಣಿಕೆಗಳನ್ನು ಒಪ್ಪಿಸೋದ್ರ ಮುಖಾಂತರ ಅವುಗಳ ಆಶೀರ್ವಾದವನ್ನು ಪಡ್ಕೊಳ್ತಾರೆ. ಇದಾದ ನಂತರ ದಾಸೋಹ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿರ್ತೀವಿ. ದಾಸೋಹವನ್ನು ಇಡೀ ಗ್ರಾಮಸ್ಥರಿಗೆ ಮತ್ತು ದೇವರ ಕೃಪೆಗೆ ಆಶೀರ್ವಾದವನ್ನು ಪಡ್ಕೊಳ್ಳೋಕ್ಕೆ ಬಂದಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಒಪ್ಪಿಸಿ ತದನಂತರ ದೇವರನ್ನು ಇಲ್ಲಿಂದ ಎಬ್ಬಿಸ್ಕೊಂಡು ಮುಂದೆ ಊರಿನಲ್ಲಿ ಮೆರವಣಿಗೆ ಮಾಡೋದ್ರ ಮುಖಾಂತರ ರಾಜಬೀದಿಗಳಲ್ಲಿ ಮೆರವಣಿಗೆ ಮುಖಾಂತರ ವೈಭೋಗದಿಂದ ಇಂದು ರಾತ್ರಿ ಸಂಪೂರ್ಣವಾಗಿ ಕುಣಿತ, ಡೊಳ್ಳು, ಉತ್ಸಾಹಗಳನ್ನು ಮಾಡಿ ಬೆಳಗಿನ ಜಾವದಲ್ಲಿ ಗುಡಿ ತುಂಬಿಸೋದ್ರ ಮುಖಾಂತರ ಈ ದೇವರ ಒಂದು ಮಹಾಮಂಗಳಾರತಿಯನ್ನು ಮಾಡಿ ಈ ದೇವರ ಕಾರ್ಯವನ್ನು ಅಲ್ಲಿಗೆ ಮುಗಿಸ್ತೀವಿ. ಈ ಒಂದು ದೇವರ ಆಶೀರ್ವಾದ ನೆಂಟಸ್ಥರ ಮೇಲೆ, ಕುಲಬಾಂಧವರ ಮೇಲೆ ಯಾವಾಗಲೂ ಹೀಗೇ ಇರಲಿ ಅಂತ ಮನವಿಯನ್ನು ಪ್ರಾರ್ಥನೆಯನ್ನು ಮಾಡಿಕೊಳ್ತಾ